ಅಯೋಧ್ಯೆ ರಾಮ ಮಂದಿರ ಹುಂಡಿ ಕಳ್ತನದ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಏನು ಅಂತ ನೋಡೋಣ ಆಯ್ತಾ. ಅಯೋಧ್ಯೆ ರಾಮ ಮಂದಿರ ಹುಂಡಿ ಹಗರಣ ಬಟಾಬೈಲ ಆಗ್ತಾ ಇದೆ. ಹುಂಡಿ ಚೋರಿ ಕೇಸ್ನಲ್ಲಿ ಚಂಪತ್ ರಾಯ್, ಅನಿಲ್ ಮಿಶ್ರಾ ಅವರ ತಲೆದಂಡಾಗಿದ್ದು ಹುಂಡಿ ಕನ್ನಕ್ಕೆ ಇಬ್ಬರನ್ನೇ ಹೊಣೆ ಮಾಡಿದೆ ಸದ್ಯಕ್ಕೆ ರಾಮ ಮಂದಿರ ಟ್ರಸ್ಟ್. ಅನಿಲ್ ಮಿಶ್ರಾ ಮತ್ತು ಚಂಪತ್ ರಾಯ್ ಒಬ್ರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ರು. ಅನಿಲ್ ಮಿಶ್ರಾ ಇವರು ಕೂಡ ಪ್ರಮುಖ ಹುದ್ದೆಯಲ್ಲೇ ಇದ್ದಂಥವ್ರು ಟ್ರಸ್ಟ್ನಲ್ಲಿ. ಇಬ್ಬರನ್ನ ಹೊಣೆ ಮಾಡಿದೆ, ಇಬ್ಬರನ್ನ ಅಲ್ಲ ಇಬ್ಬರನ್ನೇ ಹೊಣೆ ಮಾಡಿದೆ. ಅಷ್ಟು ಹಣ ಕಬಳಿಸಿದ್ದು ಹಾಗಾದ್ರೆ ಇವರಿಬ್ಬರ ನೇತೃತ್ವದಲ್ಲೇ ಆಯ್ತಾ? ಸೊ ಈ ಆರೋಪದ ಬೆನ್ನಲ್ಲೇ ಅಯೋಧ್ಯೆ ರಾಮ ಮಂದಿರ ಟ್ರಸ್ಟ್ ಪುನರ್ರಚನೆಗೆ ಮುಂದಾದ್ರು. ಮಧ್ಯಂತರ ಪ್ರಧಾನ ಕಾರ್ಯದರ್ಶಿಯಾಗಿ ಈಗ ಕೃಷ್ಣ ಮೋಹನ್ ಅವ್ರನ್ನ ನೇಮಕ ಮಾಡಿದ್ದಾರೆ. RSS ನಲ್ಲಿ ಬಹಳ ಗುರುತಿಸ್ಕೊಂಡಿದ್ದಂಥವ್ರು. ಅದೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸದಸ್ಯರಾಗಿದ್ರು ಕೃಷ್ಣ ಮೋಹನ್. ಸದ್ಯಕ್ಕೆ ಅವರನ್ನೇ ಈ ರಾಮ ಮಂದಿರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿ ಮಧ್ಯಂತರ ಆಯ್ಕೆಯನ್ನು ಮಾಡಿದ್ದಾರೆ. ಚಂಪತ್ ರಾಯ್ ಮತ್ತು ಅನಿಲ್ ಮಿಶ್ರಾ ಅವರ ತಲೆದಂಡ ಆಗಿದೆ. ಇದರ ಜೊತೆಗೆ ಈ ತನಿಖೆ ಮುಂದುವರಿತಾ ಇದೆ. ರಿಪೋರ್ಟ್ ಇನ್ನೂ ಕೂಡ ಪೆಂಡಿಂಗ್ ಇದೆ. ಯಾರ್ಯಾರು ಎಷ್ಟೆಷ್ಟು ಕಬಳಿಸಿದ್ರು, ಜನರ ದುಡ್ಡು ರೀ. ಇವ್ರು ಜಾತ್ರೆ ಮಾಡಿಬಿಟ್ರೆ ಭಕ್ತರ ದುಡ್ಡು, ಅದು ಜನರ ದುಡ್ಡು ಅಂದ್ರೂ ತಪ್ಪಾಗ್ಬಿಡುತ್ತೆ. ಭಕ್ತರ ದುಡ್ಡು ಇವ್ರು ಬಡಾಯಿ ಕೊಚ್ಕೊಳಕ್ ತಗೋಬಿಟ್ರೆ, ಇವ್ರು ಶೋ ಆಫ್ ಮಾಡಿಬಿಟ್ರೆ ಎಷ್ಟು ಜನ ಸೇರ್ಕೊಂಡಿದ್ದೀರಿ ಅದೆಲ್ಲವೂ ಕೂಡ ಗೊತ್ತಾಗಬೇಕಾಗತ್ತೆ. ಅಗೇನ್ ಇನ್ನೊಂದ್ಸಲ ರಿಪೀಟ್ ಮಾಡೋದಾದ್ರೆ, ತಿಮಿಂಗಿಲಗಳು ಇನ್ನೂ ಕೂಡ ಬಾಕಿ ಇದ್ದಾವ, ಹೊರಗೆ ಬರಬೇಕಾಗಿದೆಯಾ, ಅವ್ರಗಳ ಹೆಸರೇನು? ಇದು SIT ಅಷ್ಟೇ ಸೀಮಿತಗೊಳಿಸ್ತಾರಾ ಅಥವಾ ಮುಂದುವರಿದಂತೆ ಹೆಚ್ಚಿನ ತನಿಖೆಗೆ CBI ಅಂತ ಹೋಗ್ತಾರಾ? ಬೂಟು ಬಟ್ಟೆ ಜೇಬಿನಲ್ಲಿ ದುಡ್ಡಿಟ್ಟು ಕಳ್ತನ ಮಾಡಿದ್ದಾರೆ. ಶೂಸಲ್ಲಿ ಜೇಬೊಳಗೆ ದುಡ್ಡು ಕಂತೆ ಇಟ್ಕೊಂಡು ಕಳ್ತನ ಮಾಡಿದ್ದಾರೆ. ಅವಿನಾಶ್ ಶುಕ್ಲಾ, ಮನೀಶ್ ಯಾದವ್, ಟಿನ್ನು ಯಾದವ್ ಬೂಟಲ್ಲಿ ಅಂದರೆ ಶೂಸಲ್ಲಿ ಮತ್ತು ಬಟ್ಟೆಯಲ್ಲಿ ದುಡ್ಡಿಟ್ಕೊಂಡು ಕಳ್ತನ ಮಾಡ್ತಾ ಇದ್ರು ಅಂತ ಸುದ್ದಿ ಗೊತ್ತಾಗ್ತಾ ಇರೋದೀಗ. ಇದರಲ್ಲಿ ಟಿನ್ನು ಯಾದವ್ ಚಂಪತ್ ರಾಯ್ ಆಪ್ತ ಅಂತೆ. ಆಮೇಲೆ ಇವ್ರುಗಳೆಲ್ಲ ಈ ಟ್ರಸ್ಟ್ನ ಸಿಬ್ಬಂದಿಗಳನ್ನ ನೇಮಕ ಹೆಂಗೆ ಮಾಡ್ಕೊಳ್ತಾ ಇದ್ರು ಗೊತ್ತಾ? ನನಗೆ ಬೇಕಾದವನೇ, ನನ್ನ ಕಳ್ಳಾಟವನ್ನ ನನ್ನ ಸುತ್ತಮುತ್ತ ಇರೋರು ಮುಚ್ಚಾಕ್ಬೇಕು, ಅವನು ತಿನ್ಲಿಬೇಕಾದ್ರೆ ನಾನು ತಿನ್ನೋದನ್ನ ಎಲ್ಲೂ ಬಿಟ್ಕೊಡ್ಬಾರ್ದು. ಹಂಗಿದ್ದಂಗಿದೆ ಟ್ರಸ್ಟ್ನ ರೂಲ್ಸ್ಗಳು ಏನಿತ್ತು ಎಲ್ಲವನ್ನ ಗಾಳಿಗೆ ತೂರಿದ್ದಾರೆ. ತನಗೆ ಬೇಕಾಗಿರುವಂಥವ್ರನ್ನ ಸುತ್ತಮುತ್ತ ಇಟ್ಕೊಂಡಿದ್ದಾರೆ. ಅವ್ರಿಗೆ ಅದರ ಯೋಗ್ಯತೆ ಅರ್ಹತೆ ಇತ್ತೋ ಇಲ್ವೋ ಗೊತ್ತಿಲ್ಲ. ಟ್ರಸ್ಟನ್ನೇ ಯಾಮಾರಿಸಿದ್ದಾರೆ. ಕುಟುಂಬಸ್ಥರನ್ನ ಅಥವಾ ತನ್ನ ಆಪ್ತರನ್ನ ಇಂಥವ್ರುಗಳನ್ನ ಕರ್ಕೊಬಂದು ಇಟ್ಕೊಂಡಿದ್ದಾರೆ. ಒಂದು ಸಂಸ್ಥೆ ಆಳೋಗಕ್ಕೂ ಕೂಡ ಬೇಡವಾಗಿರೋರ್ನೆಲ್ಲ ತನ್ನ ಮೂಗಿನ ನೇರಕ್ಕೆ ಕರ್ಕೊಬಂದು ಒಳಗೆ ತುಂಬಿಸ್ಕೊಳ್ತಾರಲ್ಲ, ಹಂಗಿಲ್ಲೂ ಕೂಡ ಅದಂಗೆ ಕಾಣಿಸ್ತಾ ಇದೆ. ಅವಿನಾಶ್, ಮನೀಶ್, ಟಿನ್ನು ಯಾದವ್ ಕದಿಯುವಂತಹ ದೃಶ್ಯ ಇದೀಗ CCTVಯಲ್ಲಿ ಸರಿಯಾಗಿರೋದು ಗೊತ್ತಾಗಿದೆ. ಅವಿನಾಶ್ ಶುಕ್ಲಾ ಮತ್ತು ಈ ಮನೀಶ್ ಯಾದವ್, ಟಿನ್ನು ಯಾದವ್ ದುಡ್ಡನ್ನು ಕದ್ದು ಜೇಬಿಗೆ ಅಥವಾ ಶೂಸ್ ಒಳಗೆ ಇಟ್ಕೊಳ್ಳುವಂತಹ ದೃಶ್ಯ, ಟಾಯ್ಲೆಟ್ ರೂಮ್ ಒಳಗೆ ಕಂತಿಯನ್ನು ಎಸಿತಾ ಇದ್ದಂತಹ ದೃಶ್ಯ ಇದೇ ಈಗ ಈ ಇನ್ವೆಸ್ಟಿಗೇಷನ್ಗೆ ಸೆಂಟರ್ ಆಫ್ ದಿ ಅಟ್ರಾಕ್ಷನ್. CCTVಯ ಪ್ರಮುಖ ಆಧಾರಗಳು ಅಥವಾ ವಿಜುವಲ್ಸ್ಗಳು ಅವ್ರಿಗೆ ಸಿಕ್ಕಿದೆ. ಅದರ ಜೊತೆಗೆ ಅನುಕಲ್ಪ್, ಲವಕುಶ್, ಕರುಣೇಶ್ ಹಣ ಕದಿಯೋಕೆ ಸಹಾಯ ಮಾಡ್ತಾ ಇದ್ರಂತೆ. ಈ ಅನುಕಲ್ಪ್ ಮಿಶ್ರಾ, ಲವಕುಶ್ ಮಿಶ್ರಾ, ಕರುಣೇಶ್ ಪಾಂಡೆ ದುಡ್ಡು ಕದಿಯೋಕೆ ಇವ್ರುಗಳು ಸಪೋರ್ಟ್ ಮಾಡ್ತಾ ಇದ್ರಂತೆ. ಅನುಕಲ್ಪ್ ಮತ್ತು ಲವಕುಶ್ ಮಿಶ್ರಾ ಇಬ್ಬರೂ ಕೂಡ ಸಂಬಂಧಿಗಳು, ಅಂದರೆ ಎಲ್ಲರೂ ಕೂಡ ಪರಿಚಯ ಇದ್ದಂಥವ್ರನ್ನೇ ಒಂದು ಸರ್ಕಲ್ ಮಾಡ್ಕೊಂಡಿದ್ದಾರೆ. ಇವರಿಬ್ಬರು ರಾಜೀನಾಮೆ ಕೊಟ್ಟಿರುವ ಟ್ರಸ್ಟಿ ಅನಿಲ್ ಮಿಶ್ರಾ ಅವರ ಸಂಬಂಧಿಗಳು. ಅದನ್ನೇ ಹೇಳಿದ್ದು, ತಾನು ತಿನ್ನೋಕೆ ಆ್ಯಂಡ್ ತನ್ನ ಕಳ್ಳಾಟಗಳು ಬಂಡಾಟಗಳು ಹೊರಗೆ ಗೊತ್ತಾಗಬಾರ್ದು ಜಗತ್ತಿಗೆ ಅನ್ನೋದಕ್ಕೆ ತನಗೆ ಬೇಕಾದವ್ರನ್ನೇ ಒಂದು ರೀತಿ ಸೇಫ್ ಶೀಲ್ಡ್ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಕಳ್ಳಾಟಗಳಲ್ಲಿ ತನಕ ನಡೆಯೋಕ್ಕೆ ಸಾಧ್ಯ 1 ದಿನ 2 ದಿನ, 3ನೇ ದಿನಕ್ಕೆ ಅವ್ರ ಮುಖವಾಡ ಹೊರಗೆ ಬರಲೇಬೇಕಲ್ವಾ? ಈಗ ಬಂದಿದೆ. ಅದು ಕೂಡ ಅಯೋಧ್ಯೆಯಲ್ಲಿ ರಾಮನ ಮುಂದೆ ಈ ಅವತಾರಗಳೆಲ್ಲ ನಡೆಯುತ್ತಾ? ನೂರಾರು ಹೆಣಗಳು ಬಿದ್ದಿವೆ, ಶತಮಾನಗಳ ಒಂದು ಫೈಟ್ ಇದೆ. ಅದೆಲ್ಲದಕ್ಕೂ ಇವ್ರುಗಳ 2 ವರ್ಷದಲ್ಲಿ ತಿಂದು ತೆಗ್ಬಿಟ್ರೆ ಕಟ್ಟಿರಿ ದೇವಸ್ಥಾನವನ್ನು 2 ವರ್ಷವೂ ಕೂಡ ಕಳೆದಿಲ್ಲ. ಈಗಲೇ ಇಂಥ ಅವಾಂತರಗಳು ಕೇಳಿ ಬರ್ತಾ ಇದೆ. ಏನು ಒಬ್ಬೊಬ್ಬರಿಗೆ 15,000 ಸಂಬಳ ಇತ್ತಂತೆ. ಅವರ ಖಾತೆಯಲ್ಲಿ ಹಣ ನೋಡಿಬಿಟ್ರೆ ಎದೆನೇ ಜಲ್ ಅನ್ಸುತ್ತೆ. 15,000 ರೂಪಾಯಿ ಸಂಬಳ, ಇವ್ರ ಖಾತೆಯಲ್ಲಿ ಲಕ್ಷಾಂತರ ರೂಪಾಯಿ ಒಂದು ಡೆಪಾಸಿಟ್ ಇತ್ತು. ಬ್ಯಾಂಕ್ನಲ್ಲಿ ಫಿಕ್ಸೆಡ್ ಡೆಪಾಸಿಟನ್ನು ಇಟ್ಟಿದ್ರಂತೆ. ಇವರಿಗೆ ಸಾಲ ಕೂಡ ಕೊಡ್ತಾ ಇದ್ರಂತೆ ಬಡ್ಡಿಗೆ. ಕಂತೆ ದುಡ್ಡು ಬಾತ್ರೂಮಿಗೆ ಎಸ್ದು ಕಳ್ತನ ಮಾಡ್ತಾ ಇರುವಂತಹ ವಿಚಾರಗಳು ಕೂಡ ಹೊರಗೆ ಬರ್ತಾ ಇದೆ. ಜೂನ್ 4ನೇ ತಾರೀಕು ಮಂದಿರ ಬಾತ್ರೂಮ್ನಲ್ಲಿ 2,25,000 ರೂಪಾಯಿ ರಿಕವರಿ ಕೂಡ ಮಾಡಿದ್ರು. ಅದು ಅವತ್ತಿಗಷ್ಟು. ಇಷ್ಟು ದಿನ ಎಷ್ಟು ತಿನ್ಕೊಂಡು ಬಂದಿದ್ರು ಯಾರಿಗೆ ಗೊತ್ತು? ಎಣಿಸಿ ಶೂಸಲ್ಲಿ ಇಟ್ಕೊಂಡು ಹೋಗು, ಜೇಬಲ್ಲಿ ಇಟ್ಕೊಂಡು ಹೋಗು, ಟಾಯ್ಲೆಟ್ ರೂಮಿಗೆ ಎಸಿ, ಅಲ್ಲಿಂದ ತುಂಬ್ಕೊಂಡು ಹೋಗು ಬ್ಯಾಗಲ್ಲಿ. ಎಷ್ಟು ಹಣ ದೋಚಿರ್ಬೋದು ಇಲ್ಲಿ ತನಕ? ಬಿಡ್ತಾನ ರಾಮ?